ನಮ್ಮ ಕೈಯಲ್ಲಿ ಆರ್ಥಿಕವಾಗಿ ಶಕ್ತಿ ಇದೆಯಾ? ನಾವು ಮನೆ ಕಟ್ಟಿಸ್ಬೇಕು. ಈ ಹೋಮ್ ಲೋನ್ ವಿಚಾರಗಳಲ್ಲಿ ಯಾಕೆ ನಾನು ಹೇಳ್ತಾ ಇರ್ತೀನಿ ಅಂದರೆ, ಈಗ ಎಲ್ಲರಿಗೂ ಆಸೆ. ಒಂದು ಸಲ ಕಟ್ಸೋದು ಮನೆನ, ಸಾಲನೋ ಸೋಲನೋ ಕಟ್ಟಿಸ್ಬಿಡೋಣ. ಇದು ಜನಗಳು ಮಾಡುವಂತಹ ದೊಡ್ಡ ತಪ್ಪು. ಆಮೇಲೆ ಮನೆ ಕಟ್ಸುವಂಥ ಟೈಮಲ್ಲಿ ಒಂದು 20-30 ಲಕ್ಷ ಇದ್ದೇ ಇರುತ್ತೆ. ಆ 30 ಲಕ್ಷ ರೂಪಾಯಿ ನಿಮ್ದು ಗ್ರೌಂಡ್ ಫ್ಲೋರ್ ಮನೆ ಕಟ್ಟಿಸ್ಕೊಳ್ಳಿ ಸಾಕು. ನೀವು ಮನೆಯನ್ನ ಕಟ್ಸುವಂಥದ್ದು ನೆಮ್ಮದಿಯಾಗಿ ಮನೆಯಲ್ಲಿ ಜೀವನ ಮಾಡಬೇಕು ಅಂತ, ನೆಮ್ಮದಿನ ಕಳ್ಕೋಬೇಕು ಅಂತಲ್ಲ. ಇವತ್ತು ಮನೆ ಕಟ್ಸಿರೋರ್ದೆಲ್ಲ ನೆಮ್ಮದಿ ಹಾಳಾಗ್ತಿದೆ ಹೊರತು ನೆಮ್ಮದಿಯಾಗಿರೋನು ಒಬ್ಬನೂ ಇಲ್ಲ. ಕರೆಕ್ಟಾಗಿ 2ನೇ ತಾರೀಕು EMI ಕಟ್ಟಾಗ್ತದೆ ಅಂದ್ರೆ ಅವನು ರಕ್ತನೋ ಬ್ಲಡ್ ಕಿಡ್ನಿನೋ ಮಾರ್ ಅಕೌಂಟಿಗೆ ದುಡ್ಡು ಇರಬೇಕ್ಲಿ. ಇದು ಯಾಕೆ ಬೇಕು ನಿಮಗೆ? ಕಟ್ಸ್ಬೇಡಿ ಮನೆನ. ಪ್ರತಿಯೊಬ್ಬರು ಜೀವನದ ಉದ್ದೇಶ, ಮೂಲ ಉದ್ದೇಶ ಏನ್ ಹೇಳಿ ನೋಡೋಣ? ನೆಮ್ಮದಿಯಾಗಿರ್ಬೇಕು ಅನ್ನೋದೇ ಉದ್ದೇಶ. ನೆಮ್ಮದಿನ ಹಾಳು ಮಾಡ್ಕೋತಾ ಇರೋದು ಯಾರು? ಕ್ರೆಡಿಟ್ ಕಾರ್ಡ್ ಸಾಲ ಮಾಡ್ತಿರೋರು ಯಾರು? ಬ್ಯಾಂಕಲ್ಲಿ ಸಾಲ ಮಾಡ್ತಿರೋರು ಯಾರು? ಚೀಟಿ ಹಾಕ್ತಿರೋರು ಯಾರು? ನೀವೇ ಹಾಕ್ತಿರೋರು. ನೀವೇ ಮನೆ ಹಾಳು ಮಾಡ್ಕೋತಿರೋರು. ಕೊನೆಯದಾಗಿ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಈ ಮನೆ ಕಟ್ಸೆ ಹಾಳಾದೆ ನಾನು, ಈ ಮನೆ ಕಟ್ಸೋದ್ಮೇಲೆ ನನಗೆ ಬರಬಾರದು ಬಂದ್ಬಿಡ್ತು, ಸಾಲ ಕಷ್ಟ ಕಾರ್ಪಣ್ಯ ಜಾಸ್ತಿ ಆಗೋಯ್ತು. ಅದನ್ನ ಸರಿ ಮಾಡಕ್ ಒಂದು 3 ಲಕ್ಷ ಕೊಟ್ಟು ಜ್ಯೋತಿಷಿಗಳನ್ನ ಕಳಿಸ್ತಾರೆ. ಅದನ್ನ ಸರಿ ಮಾಡ್ಕೊಳಕ್ ಒಂದು 2-3 ಲಕ್ಷ ಕೊಟ್ಟು ಲಾಯರ್ಗಳನ್ನ ಹಿಡಿತಾರೆ. ಅದನ್ನ ಸರಿ ಮಾಡ್ಕೊಳಕ್ ಒಂದು 3 ಲಕ್ಷ 10% ಬಡ್ಡಿಗೆ ತರ್ತಾರೆ. ಇದೆಲ್ಲ ಏನಾಗುತ್ತೆ ಗೊತ್ತಾ? 3 ಅಂದ್ಕೊಂಡು 10 ಲಕ್ಷ ಮತ್ತೆ ಜಾಸ್ತಿ ಆಯ್ತು. ಆಮೇಲೆ ಏನಾಗುತ್ತೆ, ಜನಗಳಿಗೆ ಆಸೆ ಜಾಸ್ತಿ. ಈಗ ಪ್ರತಿಯೊಬ್ಬನು ಈ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮನೆಗಳನ್ನ ಕಟ್ಟಿದ್ದಾರೆ ಅಂದ್ರೆ ಎಲ್ಲರೂ ಲೋನ್ ಹಾಕ್ಸೆ ಮನೆ ಕಟ್ಬಿಟ್ಟಿದಾರ ಆಯ್ತು. ಇದನ್ನ ಮನೆ ಕಟ್ಸೋರು ಯಾಕೆ ಯೋಚನೆ ಮಾಡಲ್ಲ? ಅವ್ರ ಮನಸ್ಸಲ್ಲಿ ಏನ್ ಬಂದ್ಬಿಡುತ್ತೆ ಅಂದ್ರೆ, ಸಾಲನೋ ಸೋಲನೋ ಒಂದ್ ಒಳ್ಳೆ ಡೂಪ್ಲೆಕ್ಸ್ ಮನೆ ಕಟ್ಸ್ಕೊಬಿಡೋಣ, ಒಂದ್ 3 ಫ್ಲೋರ್ ಹತ್ತಿಸ್ಬಿಡೋಣ. ನಮ್ ಚಿಕ್ಕಪ್ಪ 3 ಫ್ಲೋರ್ ಎತ್ಸವನೆ, ನಾನ್ 4 ಫ್ಲೋರ್ ಎತ್ಸನ. ನಿಮ್ ಚಿಕ್ಕಪ್ಪ ಹಾಳಾದ ಅಂತ ನೀವ್ ಯಾಕ್ರಿ ಹಾಳಾಗ್ತೀರಾ? ಅವನು ಯಾರೋ ಪಕ್ಕದ ಬಿಲ್ಡಿಂಗ್ ಒಂದು 3 FTR ಕಟ್ಟದ, ಅದೇ ಸ್ಟೆಪ್ಸ್ ಕಟ್ಟಬೇಕು ಅಂತ ನೀವು 3 ಫ್ಲೋರ್ ಕಟ್ಟಿದ್ರೆ ಅವನು 3 ಲಕ್ಷ ತಿಂಗಳಿಗೆ ಆದಾಯ ಬರ್ತಿದೆ, ನಿನಗ್ ಬರ್ತಾ ಇರೋದು 30,000. ಅವನ ಸ್ಟೇಟ್ಗೆ ನಿಮ್ನ ಯಾಕೆ ಮ್ಯಾಚ್ ಮಾಡ್ಕೊಳ್ತೀರಾ? ನಾನು ಸರಿ ಇದ್ದೀನ, ನನಗೆ ಕರೆಕ್ಟಾಗಿ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ನಾನು ನೋಡ್ಕೊಂಡು ನಾನು ಡೆವಲಪ್ಮೆಂಟ್ ಆಗ್ಬೇಕಷ್ಟೇನೆ. ಬೇರೆಯವ್ರನ್ನ ಉದಾಹರಣೆ ತಗೊಂಡು ನಾವು ಹಾಳಾಗೋದು ಎಷ್ಟು ಮಟ್ಟಿಗೆ ಸರಿ? ಅವನು ಐಫೋನ್ ತಗೊಂಡ, ನಾನು ಐಫೋನ್ ತಗೋಬೇಕಷ್ಟೇ. ಅವನ ಹತ್ರ ಯಾವುದೋ ಒಂದು ಬೈಕ್ ಇದೆ, ನಾನು ತಗೋಬೇಕು. ಪಕ್ಕದ ಮನೆಯವನು ಯಾವುದೋ ಒಂದು ಕಾರ್ ತಗೊಂಡ, ನಾನು ತಗೋಬೇಕು. ನನಗೆ ಆದಾಯನೇ ಇಲ್ಲ. ಸಾಲ ಮಾಡಿ ಕಾರ್ ತಗೊಳ್ಳೋದು, ಕಾರ್ ಕಿತ್ಕೊಂಡು ಹೋಗ್ತಾರೆ ಬ್ಯಾಂಕ್ ಅವ್ರು ಬಂದು. ಮನೆ ಸಾಲ ಮಾಡಿ ಮನೆ ಕಟ್ಟೋದು, ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಕೊಂಡು ಹೋಗ್ತಾರೆ. ನಿನಗೆ ಸೈಟು ಹೋಗ್ತು, ಮನೆನೂ ಹೋಯ್ತು, ಕಟ್ಟಿರೋ EMI ಹೋಯ್ತು, ಆಮೇಲೆ ಈ ಸದ್ಯಕ್ಕೆ ಇದ್ದಿದ್ದು ಮಾನ ಮರ್ಯಾದೆನೂ ಹೋಯ್ತು. ಇದಕ್ಕೆ ಯಾಕೆ ಕಟ್ಕೋಬೇಕು ಮನೇನ? ನಾನು ಹೇಳೋದು ಹೆಂಗ್ ಗೊತ್ತಾ? ಎಷ್ಟು ವರ್ಷ ಇರ್ತೀರಿ ಭೂಮಿ ಮೇಲೆ? ಈ 30-35 ವರ್ಷ. 30ರಿಂದ 35 ವರ್ಷಕ್ಕೆ ಜನ ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಾರೆ. ಒಂದು 35ರಿಂದ 40 ವರ್ಷಕ್ಕೆ ಜನಗಳಿಗೆ ಆಸೆ ಬರುತ್ತೆ, ಒಂದು ಮನೆ ಕಟ್ಬಿಡೋಣಪ್ಪ. ನಾವು ಬದುಕ್ತಾ ಇರೋದು 60ರಿಂದ 65 ವರ್ಷ. ಈಗ 35ರಿಂದ 40 ವರ್ಷಕ್ಕೆ ನಾವು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಳ್ತೀವಿ. ಈ 40 ವರ್ಷಕ್ಕೆ ಮನೆಯನ್ನ ಕಟ್ಸೋದಕ್ಕೆ ಪ್ಲಾನ್ ಹಾಕಿದ್ರೆ, ನೀವು 25 ವರ್ಷ ಹೋಮ್ ಲೋನ್ ಹಾಕ್ಸಿದ್ರೆ, ನೀವು ಸಾಯ ಗಂಟ ಬರೀ ಹೋಮ್ ಲೋನೇ ಕಟ್ತಾ ಇರ್ತೀರಲ್ರಿ. ನಿಮ್ಮ ತಲೆಗೆ ಏನ್ ಬುದ್ಧಿ ಬರಲ್ವಾ ಇದು? ಆಮೇಲೆ ನಿಮ್ಮ ಮಕ್ಳಿಗೋಸ್ಕರ, ಆಮೇಲೆ ನೀವಂತೂ ನೆಮ್ಮದಿ, ಮನೆ ಕಟ್ಟೋದು ಒಬ್ಳು ನೆಮ್ಮದಿ ಆಗಿಲ್ಲ ಇವತ್ತು. ನಿಮ್ಮ ಮಕ್ಕಳು ಪ್ಲಾನ್ ಅದು, ನನ್ನ ಮಕ್ಕಳಿಗೆ ಮನೆ ಕಟ್ಸ್ಕೊಳೋಣ ಅಂತ ಪ್ಲಾನು. ನೀನ್ ಚೆನ್ನಾಗಿದ್ರಲ್ವಾ ನಿನ್ ಮಕ್ಕಳು ಚೆನ್ನಾಗಿರುವಂತದ್ದು. ಫಸ್ಟ್ ನಿಮ್ಮ ಹಿತಾಸಕ್ತಿಗಳನ್ನ ನೋಡ್ಕೊಳ್ಳಿ. ಇವತ್ತು ಮನೆ ಕಟ್ಸ್ತದಂತ ಮಕ್ಕಳು ಎಲ್ಲ ತಂದೆ ತಾಯಿನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಹಾಕವ್ರೆ. ಒಬ್ಬನಾರು ಸ್ವಂತ ಮನೆ ಕಟ್ಟಿರೋನು, ಒಬ್ಬನಾರು ತಂದೆ ತಾಯಿ ನೋಡ್ಕೊತಾವ, ತೋರಿಸ್ರಿ ನನಗೆ ನೋಡೋಣ. ಇದೇ ರಾಜಾಜಿನಗರ ಅನಾಥ ವೃದ್ಧಾಶ್ರಮಕ್ಕೆ ಹೋಗಿ, ಇದೇ ಮಲ್ಲೇಶ್ವರಮಲ್ಲಿ ಗಲ್ಲಿಲೂ ವೃದ್ಧಾಶ್ರಮ ಇದೆ, ಮಲ್ಲೇಶ್ವರಮಲ್ಲಿ ಗಲ್ಲಿಲೂ ವೃದ್ಧಾಶ್ರಮ ಇದೆ. ಎಲ್ಲರ ಮಕ್ಕಳು ಬಿಸ್ನೆಸ್ ಮ್ಯಾನ್ಸ್ಗಳು ಸರ್. ಬೆನ್ಸು ಆಡಿನಲ್ಲಿ ಬಂದ್ಬಿಟ್ಟು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗ್ತಾರೆ ತಂದೆ ತಾಯಿಗಳನ್ನ. ಇದನ್ನ ಯೋಚನೆ ಮಾಡ್ತೀರಾ ನೀವು? ಈಗ ನಾನು ಕರೆಕ್ಟ್ ಆಗಿದ್ದೀನಿ, ನನ್ನ ಮಕ್ಳಿಗೆ ಏನ್ ಮಾಡ್ಬೇಕು ನಾನು ಮಾಡ್ಬೇಕು, ಅದು ಧರ್ಮ ನಂದು. ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಒಂದು ಅಸೆಟ್ಸ್ ಗಳನ್ನ ಮಾಡ್ಕೊಡ್ಬೇಕು, ನನ್ನ ಧರ್ಮ, ನನ್ನ ಕರ್ತವ್ಯ ಅದು. ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ, ನಾವೇ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು. ಬಟ್ ನಮ್ಮನ್ನೇ ನಾವು ಮಾರ್ಕೊಂಡು ಮಾಡೋದಲ್ಲ. ಇದನ್ನ ಜನ ಅರ್ಥೈಸ್ಕೊಳ್ಬೇಕು. ನೀವು ಮನೆ ಕಟ್ಟುವಂಥದ್ದು ಮನೆಯಲ್ಲಿ ನೆಮ್ಮದಿಯಾಗಿ ಅಣ್ಣ ತಮ್ಮ ಮಕ್ಕಳು ಮಂದಿ ಎಲ್ಲ ಚೆನ್ನಾಗಿರ್ಬೇಕು ಅಂತ ಮನೆ ಕಟ್ಕೊಳ್ಳೋದು.
ತಿಂಗಳಾದ್ರೆ 2ನೇ ತಾರೀಕು ಯಾವನೋ ಒಬ್ಬ ನೀನು ಮನೆ ಕಟ್ಕೊಂಡೋದಕ್ಕೆ ಯಾವನೋ ಒಬ್ಬ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ಟಿರೋ ಏಜೆಂಟ್ ಬಂದು ಮನೆ ಮುಂದೆ ಕೂತ್ಕೊಂಡು ಕಿರ್ಚಾಡ್ತಾನೆ ಅಂದ್ರೆ ಆ ಸವಾಸ ನಿಮ್ಗೆ ಯಾಕ್ರಿ ಬೇಕು? ಮನೆ ನಿಮ್ದು, ಸೈಟ್ ನಿಮ್ದು, ಬಂಡವಾಳ ನಿಮ್ದು. ಅವ್ರು ಯಾರೋ ಏಜೆಂಟ್ಗಳು ಬಂದು ದುಡ್ಡು ಕಟ್ಟಕ್ ಯೋಗ್ಯತೆ ಇಲ್ಲ ಅಂದ್ರೆ ಸಾಲ ಯಾಕ್ರಿ ತಗೊಳ್ತೀರಾ ಅಂತಾರೆ. ಕಟ್ಸ್ಬೇಡಿ ಮನೆನಾ, ತಾಕತ್ತಿದ್ರೆ ಕಟ್ಸಿ. ಇಲ್ಲ ಮನೆ ಕಟ್ಸೋನ್ ಯಾರು 20-30 ಲಕ್ಷ ಬಂಡವಾಳ ಮಾಡಿಕೊಂಡಿರ್ತಾರೆ, 30 ಲಕ್ಷ ಲೋನ್ ಹಾಕ್ತಾರೆ ಅಷ್ಟೇ. ಆ 30 ಲಕ್ಷ ರೂಪಾಯಿಗೆ 60 ಲಕ್ಷ ಬಡ್ಡಿ ಕಟ್ಬೇಕು. ಬೇಡ ರೇ, ಜೀವನ ಮಾಡೋದಕ್ಕೆ ಬೆಂಗಳೂರಲ್ಲಿ ಒಂದ್ ಸ್ವಂತ ಮನೆ ಕಟ್ಕೋಬೇಕು ಅಂದ್ರೆ ಒಂದ್ ಗ್ರೌಂಡ್ ಫ್ಲೋರ್ ಕಟ್ಕೊಂಡು ಜೀವನ ಮಾಡ್ರಿ ಸಾಕು. 10 ವರ್ಷ ಬಿಟ್ಟು ನಿಮ್ಗೊಂದು ದುಡ್ಡು ಆಯ್ತಾ, ಇನ್ನೊಂದು 20-30 ಲಕ್ಷ ದುಡ್ಡು ಆಯ್ತಾ, ಕಟ್ಸ್ಕೊಳ್ಳಿ. ಆಮೇಲೆ ಜನ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ಗೊತ್ತಾ ಸರ್? ಇವತ್ತು 30 ಲಕ್ಷ ಲೋನ್ ತಗೋತೀವಿ, ಅದನ್ನ ನಾವು ಹೌದು ಬ್ಯಾಂಕ್ ಏನು ಸುಮ್ಮನೆ ಕೊಡಲ್ಲ, 60 ಲಕ್ಷ ಬಡ್ಡಿ ಕೊಡ್ತೀವಿ, ಒಟ್ಟಲ್ಲಿ ಒಂದು 80 ಲಕ್ಷ ಕಟ್ತೀವಿ. 20 ವರ್ಷಕ್ಕೆ ಸಾಲ ತೀರುತ್ತೆ. 20 ವರ್ಷಕ್ಕೆ ಹೈ ಆಗ್ಬಿಟ್ಟಿರುತ್ತೆ ಸರ್, ಸೈಟ್ ವ್ಯಾಲ್ಯೂನು ಹೈ ಆಗಿರುತ್ತೆ, ಬಿಲ್ಡಿಂಗ್ ವ್ಯಾಲ್ಯೂ ಹೈ ಆಗ್ಬಿಟ್ಟಿರುತ್ತೆ ಅಂತಾರೆ. ಇದು ಎಷ್ಟು ದೊಡ್ಡ ತಪ್ಪು ಅಂದ್ರೆ, ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಹೋಗ್ತಾ 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 ಕಮ್ಮಿ ಆಗತ್ತೆ, ಜಾಸ್ತಿ ಆಗೋದಿಲ್ಲ. ಇದು ಜನಗಳು ಗೊತ್ತಿಲ್ಲ. ಇವರು ಜನಗಳು ಮನೆ ಕಟ್ಸ್ತಾರಲ್ಲ, ಅವ್ರೇನು ಆಡಿಟರ್ ಅಲ್ಲ, ಅವ್ರೇನು ಪ್ರೀ ಪ್ಲಾನರ್ಸ್ ಅಲ್ಲ. ಅವ್ರಿಗೇನು ಅಕ್ಕಪಕ್ಕದವರೆಲ್ಲ ಮನೆ ಕಟ್ಬಿಟ್ರು ನಾನೊಂದು ಮನೆ ಕಟ್ಬೇಕು ಇಷ್ಟೇ ಉದ್ದೇಶ. ನೀವು ಯಾವುದೇ ಒಂದು ಮನೆಗಳನ್ನ ಕಟ್ಟಿ 20 ವರ್ಷದ ಮೇಲೋಯ್ತು ಅಂದ್ರೆ ಮನೆಗೆ ₹1 ಕೊಡಲ್ಲ. ಬ್ಯಾಂಕ್ ಅಸೆಟ್ಸ್ ಅಂದಾಜನ್ನ ಹಾಕೋದಿಲ್ಲ. ಇದನ್ನ ಅರ್ಥೈಸ್ಕೊಳ್ಬೇಕು ಜನ. ಬಿಲ್ಡಿಂಗ್ ಏನಾದ್ರು 30 ವರ್ಷದ ವ್ಯಾಲ್ಯೂಯೇಷನ್ ಮೇಲೋಯ್ತು ಅಂದ್ರೆ ₹1 ಕೊಡಲ್ಲ ಬಿಲ್ಡಿಂಗ್ಗೆ. ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಇಲ್ಲ, ಬರೀ ಸೈಟ್ ವ್ಯಾಲ್ಯೂಯೇಷನ್ ಅಷ್ಟೇ. ಬಿಲ್ಡಿಂಗ್ ನೀವು 3 FTR ಕಟ್ಕೋತೀರಾ, 3 FTR ಕಟ್ಟಿರ್ತೀರಾ ಅಂತ ತಿಳ್ಕೊಳ್ಳಿ, 1 FTRಗೆ 5 ಲಕ್ಷ ಕೊಡ್ತಾರೆ ಅಷ್ಟೇ. ನೀವು 3 ಕೋಟಿ ಯಾಕೆ ಮನೆ ಕಟ್ಟಿರ್ರಿ, 1 FTRಗೆ 5-10 ಲಕ್ಷ ಕ್ಯಾಲ್ಕುಲೇಷನ್ ಆಗ್ತಾರೆ ಅಷ್ಟೇ. ಸೈಟ್ ವ್ಯಾಲ್ಯೂಯೇಷನ್ ಇದೆ.